ಫುಟ್ಪಾತ್ ಯಾರು ಕೂಡ ಬಳಸಬಾರ್ದು. ಫುಟ್ಪಾತಲ್ಲಿ ವ್ಯಾಪಾರ ಮಾಡೋರನ್ನ ಈಗ ಎತ್ತಂಗಡಿ ಮಾಡಿ JCBಗಳು ಗರ್ಜನೆ ಮಾಡ್ತಾ ಇದ್ದಾವೆ. ಅದರ ವಿಪರ್ಯಾಸ ಅಂದರೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಕ್ಷೇತ್ರದಲ್ಲೇ ಫುಟ್ಪಾತ್ ಒತ್ತುವರಿಯಾಗಿದೆ. ತಮಗೊಂದು ನ್ಯಾಯ, ಪರರಿಗೊಂದು ನ್ಯಾಯನ ಸಚಿವರೇ. ಹಾಗಾದರೆ ಕೊಡಗೇಹಳ್ಳಿ ಪೊಲೀಸ್ ಠಾಣೆ ಮುಂದೆನೇ ಈಗ ಫುಟ್ಪಾತ್ ಮಾಯ ಆಗಿದೆ. ನೋಡಿ, ಸಹಜವಾಗಿ JCB ಗರ್ಜನೆ ಆಗ್ತಾ ಇದೆ. ಫುಟ್ಪಾತಲ್ಲಿ ಕೆಲಸ ಮಾಡ್ತಾ ಇರೋರನ್ನೆಲ್ಲ ಎತ್ತಂಗಡಿ ಮಾಡ್ತಾ ಇದ್ದಾರೆ, ಒತ್ತುವರಿ ಮಾಡ್ತಾ ಇದ್ದಾರೆ. ಯಾಕಂದರೆ ಅದು ಜಾಗನೆಲ್ಲ ಈಗ ಬಿಡಿಸ್ತಾ ಇದ್ದಾರೆ. ಆದರೆ ಸಚಿವರ ಒಂದು ಕ್ಷೇತ್ರದಲ್ಲೇ ಹಿಂಗೆ ಆಗ್ತಾ ಇದೆ. ಅದು ಕೂಡ ಬೆಂಗಳೂರು ನಗರಾಭಿವೃದ್ಧಿ ಸಚಿವರ ಒಂದು ಕ್ಷೇತ್ರದಲ್ಲೇ ಕೊಡಗೇಹಳ್ಳಿ ಪೊಲೀಸ್ ಠಾಣೆ ಮುಂದೆ ಫುಟ್ಪಾತ್ ಈಗ ಮಾಯ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕಸದ ರಾಶಿ, ಸೀಸಾದ ಗಾಡಿಗಳದ್ದೇ ಕಾರುಬಾರು ಆ ಭಾಗದಲ್ಲಿ. ಸಚಿವರಿಗೆ ಸ್ವಕ್ಷೇತ್ರದ ಅವ್ಯವಸ್ಥೆಯೇ ಒಂದು ಕಡೆ ಈಗ ಗೊತ್ತಾಗ್ತಾ ಇಲ್ವೇನೋ. ಆದರೆ ನಮ್ಮ ಫೋಕಸ್ ಟಿವಿಗೆ ಗೊತ್ತಾಗಿದೆ. ಸಚಿವ ಕೃಷ್ಣ ಬೈರೇಗೌಡ ಕ್ಷೇತ್ರದಲ್ಲಿ ಫುಟ್ಪಾತ್ ಒತ್ತುವರಿ ಆಗಿರುವಂಥದ್ದು ನಿಜಕ್ಕೂ ಒಂಥರ ವಿಪರ್ಯಾಸ. ಇದು ಇಡೀ ಬೆಂಗಳೂರಿನಾದ್ಯಂತ ಫುಟ್ಪಾತ್ ಒತ್ತುವರಿ ತೆರವು ಮಾಡಬೇಕು, ರಸ್ತೆಗಳು ಕ್ಲೀನ್ ಆಗಿರಬೇಕು ಅಂತ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ಖಡಕ್ ಸೂಚನೆಯನ್ನು ಅಧಿಕಾರಿಗಳಿಗೆ ಕೊಟ್ಟಿದ್ದರು. BBMP ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗನ್ನು ಕೊಟ್ಟಿದ್ದೇ ತಡ ಬೆಂಗಳೂರಿನ ಅತ್ಯಂತ JCB ಗರ್ಜಿಸಲಿಕ್ಕೆ ಯಾವಾಗ ಶುರು ಆಯ್ತಲ್ಲ, ಆಗ ತಮ್ಮ ಕ್ಷೇತ್ರದ ಬಗ್ಗೆಯೂ ಕೂಡ ಅವರು ಗಮನ ಇಡಬೇಕಾಗಿತ್ತು. ತಮ್ಮ ಕ್ಷೇತ್ರದಲ್ಲಿ ಏನೇನಾಗಿದೆ, ಎಷ್ಟು ಒತ್ತುವರಿ ಆಗಿದೆ ಅಂತ. ತಮ್ಮ ಕ್ಷೇತ್ರವನ್ನು ಬಿಟ್ಟು ಬೇರೆ ಬೇರೆ ಕ್ಷೇತ್ರಗಳತ್ತ ಗಮನ ಕೊಡಲಿಕ್ಕೆ ಹೋದರು. ಈಗ ನೋಡಿದರೆ ಅವರದೇ ಕ್ಷೇತ್ರದಲ್ಲಿ ಒತ್ತುವರಿ ಆಗಿದೆ. ಇದಕ್ಕೇನು ಹೇಳ್ತಾರೆ ಹಾಗಾದರೆ ಸಚಿವರು? ಅದು ಕೂಡ ತೆರವು ಮಾಡಲೇಬೇಕು. ಕಾನೂನು ಎಲ್ರಿಗೂ ಒಂದೇ ಅಲ್ವಾ? ಈಗ ಫುಟ್ಪಾತು ತೆರವು ಮಾಡ್ತೀವಿ ಅಂತ ಹೊರಟಾಗ ಅದು ಕೇವಲ ಯಾವುದೋ ಒಂದು ಏರಿಯಾಕ್ಕೆ ಸೀಮಿತ ಆಗಬಾರ್ದು. ಎಲ್ಲ ಕ್ಷೇತ್ರಕ್ಕೂ ಕೂಡ ಅದು ವ್ಯಾಪಿಸಲೇಬೇಕಾಗ್ತದೆ. ಹಾಗಾಗಿ ಅದು ಕೃಷ್ಣ ಬೈರೇಗೌಡರು ಕ್ಷೇತ್ರ ಆದರೂ ಅಷ್ಟೇ, ಅವರು ಪ್ರತಿನಿಧಿಸುವಂತಹ ಬೇರೆ ಇನ್ಯಾರೇ ಕ್ಷೇತ್ರ ಆದರೂ ಕೂಡ ಅಷ್ಟೇ. ಒಟ್ಟಿನಲ್ಲಿ ಬೆಂಗಳೂರಿನಲ್ಲಿ JCB ಈಗ ಗರ್ಜನೆಯನ್ನು ಮಾಡ್ತಾ ಇದ್ದಾವೆ. ಆ ಗರ್ಜನೆ ಕೇವಲ ಅಮಾಯಕರ ಜಾಗದ ಮೇಲೆ ಕಣ್ಣು ಹಾಕಬಾರ್ದು. ಅವರು ಪ್ರಭಾವಿಗಳು, ಸಚಿವರುಗಳು ಅವ್ರ ಕ್ಷೇತ್ರ ನಮ್ಮ ಮುಟ್ಟಬಾರ್ದು. ತಮ್ಮ ಕ್ಷೇತ್ರದಲ್ಲಿ ಏನಾದರೂ ಅಕ್ರಮಗಳಾಗಿದ್ದರೆ, ಒತ್ತುವರಿ ಆಗಿದ್ದರೆ ಅದನ್ನೂ ಕೂಡ ಅವರು ಸೂಚಿಸಿ, ಅಧಿಕಾರಿಗಳಿಗೆ ಸೂಚಿಸಿ ಅದನ್ನು ತೆರವು ಮಾಡುವಂಥ ಕೆಲಸಕ್ಕೆ ಮುಂದಾಗಬೇಕಾಗ್ತದೆ. ಹಾಗಾಗಿ ಬೆಂಗಳೂರಿನಲ್ಲಿ ಈಗ JCB ಒಂದು ಕಡೆ ಗರ್ಜನೆ ಮಾಡ್ತಾ ಇದ್ದಾವೆ. ತಮ್ಮ ಕ್ಷೇತ್ರದಲ್ಲಿ ಇನ್ನೂ ಕೂಡ JCB ಯಾಕೆ ಗರ್ಜಿಸಿಲ್ಲ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಹಾಗಾದರೆ ಸಚಿವರು ತಮಗೊಂದು ನ್ಯಾಯ, ಪರರಿಗೊಂದು ನ್ಯಾಯನ ಅನ್ನುವಂಥ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಸಹಜವಾಗಿ ಮೂಡ್ತದೆ. ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರ ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ 108 ಸಮಸ್ಯೆಗಳು ಜೀವಂತವಾಗಿದ್ದಾವೆ. ಒಂದಲ್ಲ ಎರಡಲ್ಲ, 10 ಸಮಸ್ಯೆಗಳು ಜೀವಂತವಾಗಿದ್ದಾವೆ. ಬೆಂಗಳೂರಿನ ಫುಟ್ಪಾತ್ಗಳನ್ನು ಮುಕ್ತಗೊಳಿಸಿ ಅಂತ ಆದೇಶಿಸಿದ ಸಚಿವರ ಸ್ವಕ್ಷೇತ್ರದಲ್ಲೇ ಫುಟ್ಪಾತ್ಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಈಗ ನೀವು ನೋಡ್ತಾ ಇದ್ದೀರಲ್ವಾ, ಹೆಂಗಾಗಿದೆ ಅಂತ. ನೋಡಿ, ಒತ್ತುವರಿ ಆಗಿರುವಂಥ ಜಾಗವನ್ನು ಗಮನಿಸ್ತಾ ಇದ್ದೀರಾ. ಕೆಲವೊಂದು ಕಡೆ ಫುಟ್ಪಾತ್ಗಳೇ ಇರಲ್ಲ, ಇನ್ನು ಕೆಲವೊಂದು ಕಡೆ ಕೆರೆಗಳಿರ್ತದೆ. ಕೆರೆಗಳಲ್ಲಿ ಇತ್ತು ಅನ್ನುವಂಥ ಸಣ್ಣ ಕುರುಹು ಕೂಡ ಸಿಗಲ್ಲ. ಅಂಥ ಪರಿಸ್ಥಿತಿ ಆಗಿಬಿಟ್ಟದೆ. ಇವತ್ತು ಲೇಕ್ ಸಿಟಿ ಅಂತ ನಾವೇನು ಬೆಂಗಳೂರಿಗೆ ಸುಮ್ಮನೆ ಕರಿಬೇಕಷ್ಟೇ, ಎಲ್ಲಿ ಅಂತ ಹುಡುಕಬೇಕು ಇವಾಗ ಕೆರೆಗಳನ್ನ ಬೆಂಗಳೂರಲ್ಲಿ. ಅಂಥ ಪರಿಸ್ಥಿತಿ ಎದುರಾಗಿಬಿಟ್ಟದೆ. ಅದೇ ರೀತಿ ಫುಟ್ಪಾತಲ್ಲಿ ಜನ ಓಡಾಡೋಕ್ಕೆ ಆಗ್ತಾ ಇಲ್ಲ. ಯಾಕೆ ಜಾಸ್ತಿ ಆಕ್ಸಿಡೆಂಟ್ಗಳಾಗ್ತಾ ಇದ್ದಾವೆ ಅಂದರೆ ಫುಟ್ಪಾತೇ ಇಲ್ಲ. ಫುಟ್ಪಾತು ಇವಾಗ ಎಲ್ಲ ವ್ಯಾಪಾರ ಮಳಿಗೆಗಳಾಗ್ಬಿಟ್ಟಿದ್ದಾವೆ. ಫುಟ್ಪಾತ್ಗಳಲ್ಲಿ ಎಲ್ಲ ವ್ಯಾಪಾರ ಮಾಡ್ತಾ ಇದ್ದಾರೆ. ಜನಗಳಿಗೆ ಭಾಳ ಸಮಸ್ಯೆ ಆಗ್ತಾ ಇದೆ. ಮತ್ತೊಂದು ಕಡೆ ನೋಡಿ, ಫುಟ್ಪಾತ್ಗಳು ಸರಿಯಾಗಿ ಅದನ್ನು ಅಕ್ರಮ ಮಾಡ್ಕೊಳ್ಳೋದು, ಮಾಯ ಆಗಿರುವಂಥದ್ದು ಇವು ಕೂಡ ನಡೀತಾ ಇದ್ದಾವೆ. ಹಾಗಾಗಿ ಕಾನೂನು ಎಲ್ರಿಗೂ ಕೂಡ ಒಂದೇ ಆಗಿರುತ್ತೆ. ಅವರು ಸಚಿವರೇ ಆಗಿರಲಿ ಅಥವಾ ಯಾವುದೇ ದೊಡ್ಡ ಉದ್ಯಮಿನೇ ಆಗಿರಲಿ, ಯಾರೇ ಆಗಿದ್ದರೂ ಕೂಡ ಅಲ್ಲಿ ಎಷ್ಟೇ ಪ್ರಭಾವಿಗಳ ಮನೆ ಇರಲಿ, ಅದು ಒತ್ತುವರಿ ಜಾಗ ಆಗಿದ್ದರೆ ಅದನ್ನು ತೆರವು ಕಾರ್ಯ ಮಾಡಲೇಬೇಕಾಗ್ತದೆ. ಕಾನೂನು ರಕ್ಷಣೆ ಮಾಡಬೇಕಾದ ಪೊಲೀಸ್ ಠಾಣೆ ಮುಂದೆ ಫುಟ್ಪಾತ್ ಸಂಪೂರ್ಣವಾಗಿ ಒತ್ತುವರಿ ಆಗಿರೋದು ಇದು ನಿಜಕ್ಕೂ ವಿಪರ್ಯಾಸ. ಸಾರ್ವಜನಿಕರು ನಡ್ಕೊಂಡು ಹೋಗಬೇಕಾದ ಜಾಗದಲ್ಲೇ ಕಸದ ರಾಶಿಗಳು ಎದ್ದು ಕಾಣಿಸ್ತಾ ಇದ್ದಾವೆ. ಇಷ್ಟೇ ಅಲ್ಲದೆ ಪೊಲೀಸ್ನವರು ಬೇರೆ ಬೇರೆ ಕೇಸ್ಗಳಲ್ಲಿ ಸೀಸ್ ಮಾಡಿ ತಂದಿರುವ 10 ವಾಹನಗಳನ್ನು ತಂದು ಇದೇ ಫುಟ್ಪಾತ್ ಮೇಲೆ ನಿಲ್ಲಿಸಿದ್ದಾರೆ. ಒಂದು ಕಡೆ ನಮ್ಮ ಗಾರ್ಡನ್ ಸಿಟಿ ಅಂತ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ನಿಜಕ್ಕೂ ಇದು ಗಾರ್ಡನ್ ಸಿಟಿನಾ ಅಥವಾ ಗಾರ್ಬೇಜ್ ಸಿಟಿನಾ? ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಇದು ಪೊಲೀಸ್ ಠಾಣೆ ಇದೆ. ಅಲ್ಲಿ ಸೀಸ್ ಆಗಿರೋ ಗಾಡಿ ಕೂಡ ಅಲ್ಲಿ ತಂದು ನಿಲ್ಲಿಸಿದ್ದಾರೆ. ಆದರೆ ಯಾವುದೋ ಒಂದು ಗಾರ್ಬೇಜ್ ಎಲ್ಲ ಡಂಪ್ ಮಾಡ್ತಾರಲ್ಲ, ಆ ಜಾಗ ನೋಡ್ದಂಗೆ ಆಗ್ತಾ ಇದೆ.